ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ವಾಸವಿ. ಓಂ ನಮಃ ಶಿವಾಯ. ಕಾರ್ತಿಕ ಪುರಾಣ ಅಧ್ಯಾಯ 27. ದೂರ್ವಾಸನನು ಅಂಬರೀಷನಿಗೆ ಶರಣಾಗುವುದು. ಅತ್ರಿ ಮುನೀಂದ್ರನು ಮತ್ತೆ ಅಗಸ್ತ್ಯನಿಗೆ ಹೀಗೆ ಹೇಳಿದನು. ಎಲೆ ಅಗಸ್ತ್ಯನೇ, ಆ ದೂರ್ವಾಸ ಮಹರ್ಷಿಯನ್ನು ಶ್ರೀ ಮಹಾವಿಷ್ಣುವು ನಿಜ ಭಕ್ತರಿಗಿಂತಲೂ ಅಧಿಕ ಗೌರವದಿಂದ ಹೀಗೆಂದನು. ಎಲೆ ದೂರ್ವಾಸನೆ, ನೀನು ಅಂಬರೀಷನಿಗೆ ಕೊಟ್ಟ ಶಾಪರೂಪದ 10 ಜನ್ಮಗಳು ನನಗೆ ಸಂತೋಷಪ್ರದವಾದುದು. ನಾನು ಈ ಅವತಾರಗಳನ್ನು ನಿರಾಯಾಸವಾಗಿ ಎತ್ತುವೆನು. ನಿನ್ನ ಮಾತು ಹುಸಿಯಾಗದಂತೆ ಈ 10 ಜನ್ಮಗಳನ್ನು ಎತ್ತುವುದಕ್ಕೆ ನಾನು ಒಪ್ಪಿರುವೆನು. ಬ್ರಾಹ್ಮಣನ ಮಾತು ಅಸತ್ಯವಾಗದಂತೆ ನಡೆಸುವುದು, ನೀನು ಅಂಬರೀಷನ ಮನೆಯಲ್ಲಿ ಆತಿಥ್ಯವನ್ನು ಕೈಗೊಳ್ಳುವುದು ಸಮಾನ ಧರ್ಮವು. ನೀನು ಅಂಬರೀಷನ ಮನೆಯಲ್ಲಿ ಭುಜಿಸದೆ ಹೋದ ಪ್ರಯುಕ್ತ ಆತನ ವಿಚಾರ ಸಾಗರದಲ್ಲಿ ಮುಳುಗಿ ತನ್ನನ್ನು ತಾನೇ ನಿಂದಿಸಿಕೊಂಡನು. ಬ್ರಾಹ್ಮಣರ ಮಧ್ಯದಲ್ಲಿದ್ದು ಪ್ರಾಯೋಪವೇಶವನ್ನು ಮಾಡಿ ಜೀವನವನ್ನು ಕಳೆದುಕೊಳ್ಳಲು ಸಿದ್ಧನಾಗಿರುವನು. ಅಲ್ಲದೆ ನಾನು ನಿನ್ನಲ್ಲಿ ಮಾಡಿಕೊಂಡ ರಾಜಿಯನ್ನು ತನ್ನಲ್ಲೇ ತಾನು ಯೋಚಿಸಿ ತಿಳಿದುಕೊಂಡಿರುವನು. ನನ್ನ ಮೂಲದಿಂದಲೇ ಅಲ್ಲವೇ ಚಕ್ರಾಯುಧವು ನಿನ್ನನ್ನು ಬಾಧಿಸುವ ಸಲುವಾಗಿ ನಿನ್ನನ್ನು ಅನುಸರಿಸಿತು. ಯಾರೇ ಆಗಲಿ ಗೋಬ್ರಾಹ್ಮಣರಿಗೆ ಆಪತ್ತನ್ನುಂಟು ಮಾಡಬಾರದು. ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ ಮೊದಲಾದವುದನ್ನು ನಡೆಸುತ್ತಾ ಪ್ರಜಾಪಾಲನೆಯನ್ನು ರಾಜನಾದವನು ಮಾಡಬೇಕು. ಹಾಗೆ ಮಾಡದೆ ಪ್ರಜಾಪೀಡೆಯನ್ನುಂಟು ಮಾಡುವುದು ರಾಜಧರ್ಮವಾಗದು. ರಾಜನು ಬ್ರಾಹ್ಮಣರನ್ನು ಬಾಧಿಸಕೂಡದು. ದುರ್ಮಾರ್ಗವರ್ತಿಯಾದ ಬ್ರಾಹ್ಮಣನನ್ನು ಇನ್ನೊಬ್ಬ ಬ್ರಾಹ್ಮಣನು ಅವನಿಗೆ ಪ್ರಾಯಶ್ಚಿತ್ತವನ್ನು ಏರ್ಪಡಿಸಿ ಶಿಕ್ಷಿಸಬಹುದು. ಧರ್ಮಯುಕ್ತನಾದ ರಾಜನಿಗೆ ಒಂದು ವೇಳೆ ಒಬ್ಬ ಬ್ರಾಹ್ಮಣನು ಅಪ್ರಕೃತಿಯನ್ನು ಗೈದುದೇ ಆದರೆ ಅವನನ್ನು ಶಿಕ್ಷಿಸಲು ರಾಜನಿಗೆ ಅರ್ಹತೆ ಇಲ್ಲ. ಧನುರ್ಬಾಣಾದಿ ಆಯುಧ ಸಹಿತವಾಗಿ ರಾಜನೊಂದಿಗೆ ಯುದ್ಧವನ್ನು ಮಾಡಲು ಬಂದವನು ಮಾತ್ರವೇ ರಾಜನು ದಂಡಿಸಬಹುದು. ಕ್ಷತ್ರಿಯನಿಗೆ ಬ್ರಾಹ್ಮಣನನ್ನು ಹಿಂಸಿಸುವುದು ಪಾಪಕರವೇ? ಇಷ್ಟೇ ಅಲ್ಲದೆ ತಾನಾಗಿಯೇ ಬ್ರಾಹ್ಮಣನನ್ನು ಹಿಂಸಿಸಿದವನು ಹಿಂಸೆ ಮಾಡಲು ಪ್ರೇರಕನಾದವನು ಪಾಪಾತ್ಮರೇ ಎಂದು ಶಾಸ್ತ್ರಗಳು ಹೇಳುತ್ತಿವೆ. ಇನ್ನೂ ಹೇಳಬೇಕೆಂದರೆ ಬ್ರಾಹ್ಮಣನು ಕಾಲಿನಿಂದ ಒದೆದವನು, ಸಿಕ್ಕಾಪಟ್ಟೆ ಎಳೆದಾಡಿದವನು, ಬ್ರಾಹ್ಮಣನ ಧನವನ್ನು ಅಪಹರಿಸಿದವನು, ಬಾಧೆಯನ್ನು ಅನುಭವಿಸುತ್ತಿರುವ ಬ್ರಾಹ್ಮಣನನ್ನು ರಕ್ಷಿಸದೆ ಬಿಡುವವನು, ಬ್ರಾಹ್ಮಣನನ್ನು ತನ್ನ ರಾಜ್ಯದಿಂದ ಓಡಿಸುವವನು ಪಾತಕರೇ ಆಗುವರು. ಮಹಾತಪೋನಿಧಿಯು ಬ್ರಹ್ಮೋನ್ನತಮನವು ಆದ ನಿನಗೆ ನನ್ನ ಮೂಲದಿಂದಲೇ ಇಷ್ಟು ಕಷ್ಟ ಪ್ರಾಪ್ತಿಯಾಯಿತು. ಆದ್ದರಿಂದ ನಾನು ಬ್ರಹ್ಮಗನಾದೆನೆಂದು ಅನೇಕ ವಿಧವಾಗಿ ವಿಚಾರಪರವಾಗಿ ಅಂಬರೀಷನು ತನ್ನನ್ನು ತಾನೇ ನಿಂದಿಸಿಕೊಂಡು ದುಃಖಿಸುತ್ತಿರುವನು. ಆದುದರಿಂದ ನೀನು ಆ ನರಪಾರಕನಲ್ಲಿಗೆ ಹೋಗಿ ಅವನಿಗೆ ಶರಣಾಗತನಾಗು. ಹಿಂದೆಯೇ ಆತನು ಚಕ್ರಾಯುಧ ಬಾಧೆಯಿಂದ ನಿನ್ನನ್ನು ವಿಮುಕ್ತವನ್ನಾಗಿ ಮಾಡಲು ಶಕ್ತನಾಗುವನು. ಅಲ್ಲದೆ ನೀವಿಬ್ಬರೂ ಶಾಂತಚಿತ್ತರಾಗುವಿರಿ. ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ದೂರ್ವಾಸನು ಅಂಬರೀಷನಿಗೆ ಶರಣಾಗುವುದು ಎಂಬ 27ನೇ ಅಧ್ಯಾಯವು ಮುಗಿಯಿತು.